ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ಮಾವಿನ ಹಣ್ಣು ಕುಲ್ಫಿ. ಮಾವಿನ ಹಣ್ಣಿನ ಸೀಸನ್ಯಾಗ ಹಿಂಗೆ ಫ್ರೆಶ್ ಆಗಿ ಮಾವಿನ ಹಣ್ಣು ತೊಗೊಂಡು ಬಂದು ಮನೆ ಒಳಗೆ ನಾವು ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನೋದ್ರ ಮಜಾನ ಬೇರೆ ಅಲ್ರಿ. ಸೊ ಈ ಕುಲ್ಫಿ ಅಗದಿ ಸಿಂಪಲ್ಲಾಗಿ ಸರಳವಾಗಿ ಮನೆಯೊಳಗೆ ಮಾಡ್ಕೋಬಹುದು. ಕಡಿಮೆ ಇಂಗ್ರೀಡಿಯೆಂಟ್ಸ್, ಮನೆಯೊಳಗೆ ಏನಿರ್ತಾವೆ ಅದೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಸೂಪರಾಗಿ ಟೇಸ್ಟಿಯಾಗಿ ನಾವು ಹೈಜಿನಿಕ್ ಆಗಿ ಈ ಕುಲ್ಫಿನ ಮನೆಯೊಳಗೆ ಮಾಡ್ಕೋಬಹುದು. ಮಾಡೋದು ಭಾಳ ಈಸಿ ಅದ. ಡೀಟೇಲ್ ಆಗಿ ರೆಸಿಪಿ ನೋಡ್ರಿ, ನಿಮಗೆ 100% ಈ ರೆಸಿಪಿ ಇಷ್ಟ ಆಗ್ತದೆ. ಹೊರಗಡೆ ಹೋಗಿ ರೊಕ್ಕ ಕೊಟ್ಟು ತರೋಕ್ಕಿಂತ ಕುಲ್ಫಿನ ಮನ್ಯಾಗ ಮಾಡ್ಬೋದಲ್ರಿ. ಬರ್ರಿ ಡೀಟೇಲಾಗಿ ವಿಡಿಯೋ ನೋಡೋಣ. ಮಾವಿನ ಹಣ್ಣಿನ ಕುಲ್ಫಿ ಮಾಡೋಕೆ ನಾನು 2 ಬಾದಾಮ್ ಮಾವಿನ ಹಣ್ಣು ತೊಗೊಂಡೇನಿ. ಇಲ್ಲಿ 2 ಮಾವಿನ ಹಣ್ಣು ತೊಗೊಂಡು ಅವನ್ನ ಸ್ವಚ್ಛಗೆ ಹಿಂಗೆ ತೊಳೆದು ಒರೆಸಿ ಇಟ್ಕೊಂಡೇನಿ. ಸೊ ನೋಡ್ರಿ, ಆಮೇಲೆ ಇದು ಮ್ಯಾಲಿಂದ ಏನು ಸ್ವಲ್ಪ ಪೋರ್ಷನ್ ಇರ್ತದಲ್ಲ ಅದನ್ನು ಒಂದು ಸ್ವಲ್ಪ ನಾವು ಕಟ್ ಮಾಡ್ಕೋಬೇಕು. ಹಿಂಗೆ ಕಟ್ ಮಾಡಿಕೊಂಡು 2 ಹಣ್ಣನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದ್ರ ಒಳಗಿಂದ ಗೊಪ್ಪ ಅಂತ ಏನಂತೀವಿ ನಾವು, ಅಂದರೆ ಗೋಟ ಏನಿರ್ತದಲ್ಲ ಮಾವಿನಕಾಯಿ ಗೋಟನ ತಕ್ಕೋಬೇಕಾಗ್ತದೆ. ಸೊ ಅದ್ರ ನಡುಕ ಪೋರ್ಷನಿಂದ ಸ್ವಲ್ಪ ನೋಡ್ರಿ ಹಿಂಗೆ ಚಾಕುಲೆ ಇದನ್ನು ನಿಧಾನಕ್ಕೆ ಹಿಂಗೆ ಕಟ್ ಮಾಡಿಕೊಂಡು ಅದ್ರ ಒಳಗಿಂದ ಗೋಟ ಏನಿರ್ತದಲ್ಲ ಅದನ್ನು ತೆಗಿಬೇಕು. ಸ್ವಲ್ಪ ಇದು ಬಿಗ್ಗೆಸ್ಟ್ ಟಾಸ್ಕ್ ಅನ್ನಿಸ್ತದೆ, ಸ್ವಲ್ಪ ಮೆಸ್ಸಿನೂ ಅನ್ನಿಸ್ತದೆ, ಬಟ್ ಟೇಸ್ಟ್ ಆಮೇಲೆ ಭಾಳ ಚಲೋ ಬರ್ತದೆ. ಯಾಕಂದ್ರೆ ನಾವು ಇದ್ರೊಳಗೆ ಸ್ಟಫ್ ಮಾಡಿ ಕುಲ್ಫಿ ಮಾಡೋದ್ರಿಂದ ಈ ಗೋಟನ ನಾವು ತೆಗಿಬೇಕಾಗ್ತದೆ. ಸೊ ಸ್ವಲ್ಪ ನೋಡ್ರಿ ಹಿಂಗೆ ನೀಟಾಗಿ ಇದನ್ನು ಹಿಂಗೆ ತಿರುಗಿಕೊಂಡು ಒಂದು ಫೋರ್ಕ್ ಅಥವಾ ನೀವು ಒಂದು ಚಮಚ ಸಹಾಯದಿಂದ ಈ ಒಳಗಿಂದ ಏನು ಗೋಟ ಇರ್ತದಲ್ಲ ಅದನ್ನು ನೀಟಾಗಿ ತಕ್ಕೊಂಬಿಡ್ರಿ. ಸೊ ಅದನ್ನು ತಕ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಬಟ್ ಟ್ರೈ ಮಾಡಿದ್ರೆ ಬರ್ತದೆ. ನನಗೂ ತೆಗಿಬೇಕಾದ್ರೆ ಸ್ವಲ್ಪ ಮೆಸ್ಸಿ ಅನ್ನಿಸ್ತು, ಬಟ್ ನೋ ಪ್ರಾಬ್ಲಮ್. ಇದನ್ನು ಆರಾಮಾಗಿ ಈಸಿಯಾಗಿಯೇ ಹಿಂಗೆ ತಕ್ಕೋಬೋದು. ಸ್ವಲ್ಪ ಇದನ್ನು ನೀವು ಫೋರ್ಕ್ ಅಥವಾ ಚಾಕುಲಿ ಅದನ್ನು ಚುಚ್ಚಿ ಅದರ ಒಳಗಿನ ಗೋಟನ್ನ ತೆಗೆದು ಹಿಂಗೆ ಇದನ್ನು ಮಾವಿನ ಹಣ್ಣು ನೋಡ್ರಿ ಇದು ಹಿಂಗೆ ಕಾಣಬೇಕು. ಇದ್ರ ಒಳಗೆ ನಾವು ಕುಲ್ಫಿ ಸ್ಟಫಿಂಗ್ ಮಾಡಬೇಕಾಗ್ತದೆ. ಸೊ 2 ಹಣ್ಣನ್ನು ಸಹಿತ ಸೇಮ್ ಹಂಗೆ ನೀವು ಮ್ಯಾಲಿನ ಪೋರ್ಷನ್ ಕಟ್ ಮಾಡಿಕೊಂಡು ಅದ್ರೊಳಗಿನ ಗೋಟನ ತಗೊಳ್ರಿ. ತಗೊಂಡಾದ್ಮೇಲೆ ನೋಡ್ರಿ, ಒಳಗಿನ ಗೋಟ ಏನು ತೆಗ್ದಿರ್ತೀವಲ್ಲ ಅದರದ್ದು ಪೂರ್ತಿ ಪಲ್ಪನ್ನ ಹಿಂಗೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ನಿಮ್ಗೆ ಕೈಯಿಂದ ಹಿಂಗೆ ಹಿಚ್ಕಿ ತಗೊಳಕ್ಕಾಗಿಲ್ಲಪ್ಪ ಅಂತಂದ್ರೆ ನೀವು ಚಮಚೆ ಅಥವಾ ಚಾಕುಲಿ ಅದನ್ನು ನೀಟಾಗಿ ತಕ್ಕೋಬೋದು. ಸೊ ನಾವು ಪೂರ್ತಿ ಅದ್ರ ಪಲ್ಪ್ ಬರಲಿ ಅಂಥೇಳಿ ನಾವು ಶಿಕರ್ನಿಗೆ ಹೆಂಗೆ ಹಿಂಡ್ತೀವೋ ಹಂಗೆ ಹಿಂಡಿ ಇದ್ರ ಪಲ್ಪನ್ನ ಒಂದು ಬೌಲ್ಗೆ ತಕ್ಕೊಂಡೇನಿ. ಸೊ 2 ಹಣ್ಣಿನ ಪಲ್ಪನ್ನು ತಕ್ಕೊಂಡು ಅದನ್ನು ನೋಡ್ರಿ ಒಂದು ಹಿಂಗೆ ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ 2 ಹಣ್ಣಿನ ಪಲ್ಪನ್ನ ಹಾಕ್ಕೋಬೇಕು. ಸೊ ಮ್ಯಾಂಗೋ ಪಲ್ಪ್ ಇಷ್ಟು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಆದಮೇಲೆ ನೋಡ್ರಿ ನೆಕ್ಸ್ಟ್ ಇನ್ನೂ ಏನೇನು ಸೇರಿಸ್ಕೋಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಸೊ ಇದಕ್ಕೆ ಒಂದು 15 ಗ್ರಾಮ್ ಅಂದರೆ ಒಂದು 2 ಚಮಚದಷ್ಟು ನಾನು ಮಿಲ್ಕ್ ಪೌಡ್ರನ್ನ ತೊಗೊಂಡಿನಿ. ಯಾವ್ದಾರ ಮಿಲ್ಕ್ ಪೌಡ್ರ್ ತೊಗೋರಿ. 10 ರೂಪಾಯಿದ್ದು ಪ್ಯಾಕೆಟ್ ಸಿಗ್ತದಲ್ಲ ಆ ಮಿಲ್ಕ್ ಪೌಡ್ರು ಈ 2 ಮಾವಿನ ಹಣ್ಣು ಕುಲ್ಫಿ ಮಾಡೋಕ್ಕೆ ಸರಿ ಹೋಗ್ತದೆ. ಅದನ್ನು ಇಡೀ ಪ್ಯಾಕೆಟ್ ನಾನಿಲ್ಲೇ ಹಾಕ್ಕೊಂಡೇನಿ. ಸೊ ನೋಡ್ರಿ 2 ಚಮಚದಷ್ಟು ನಾನಿಲ್ಲಿ ಫ್ರೆಶ್ ಕ್ರೀಮ್ ಹಾಕ್ಕೊಳಕತ್ತೀನಿ. ಹಾಲಿನ ಕೆನೆ ನಾವು ಮನೆಯೊಳಗೆ ಹಾಲು ಕಾಸಿದ ಮೇಲೆ ನಾವು ಬೆಣ್ಣೆ ತೆಗಿಯಾಕಂತ ಹೇಳಿ ಕೆನೆ ತೆಗಿತೀವಲ್ಲ, ಸೊ ಅದ ಕೆನಿನ ನಾನಿಲ್ಲೇ 2 ಸ್ಪೂನಷ್ಟು ಹಾಕ್ಕೊಂಡೀನಿ. ಸೊ ನೀವು ಹೊರಗಡೆ ಫ್ರೆಶ್ ಕ್ರೀಮ್ ಸಿಗ್ತದಲ್ಲ ಅದನ್ನು ಸಹಿತ ಹಾಕ್ಕೋಬೇಕು. ಇದು ಟೋಟಲಿ ಆಪ್ಷನ್, ನಿಮಗೆ ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಸ್ಕಿಪ್ಪು ಮಾಡ್ಕೋಬೋದು. ಹಾಕ್ಕೊಂಡ್ರೆ ಮಾತ್ರ ಮಸ್ತ್ ಕ್ರೀಮಿ ಟೆಕ್ಸ್ಚರ್ ಬರ್ತದೆ. ಸೊ ನೋಡಿರಿ, ಆಮೇಲೆ ಒಂದು 2 ಏಲಕ್ಕಿನ ಫ್ರೆಶ್ ಆಗಿ ಕುಟ್ಟಿ ಹಾಕ್ಕೊಳತ್ತೀನಿ. ಹಂಗೆ ಹಾಲು ತೊಗೊಂಡಿನಿ. ಇದು ಕಾದ ಆರಿದ್ದ ಹಾಲದ ಒಂದು ಟೀ ಲೋಟ ಏನಿರ್ತದಲ್ಲ ಆ ಲೋಟದಷ್ಟು ನಾನು ಹಾಲನ್ನ ಇಲ್ಲೇ ತೊಗೊಂಡೇನಿ. ಸೊ ಹಾಲನ್ನು ಸಹಿತ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನೋಡ್ರಿ ಸಕ್ರೆ ನಮ್ಗೆ ಒಂದು 2 ಸ್ಕೂಪಷ್ಟು ನಾನಿಲ್ಲಿ ಶುಗರ್ನ ಯೂಸ್ ಮಾಡತ್ತೀನಿ. ಅಂದರೆ ಒಂದು 2-3 ಚಮಚದಷ್ಟು. ನೀವು ನೋಡಬೇಕು ನಿಮ್ಗೆ ಎಷ್ಟು ಸಕ್ರೆ ಬೇಕು, ಸಿಹಿ ಬೇಕು ನೋಡಿಕೊಂಡು ಸಕ್ರೆನ ಹಾಕೋರಿ. ಹಾಲಿನ ಪೌಡ್ರೊಳಗೂ ಸ್ವಲ್ಪ ಸಿಹಿ ಇರೋದ್ರಿಂದ ನಾನು ಸಕ್ರೆನ ಸ್ವಲ್ಪ ನೋಡ್ಕೊಂಡು ಕಮ್ಮಿ ಹಾಕ್ಕೊಂಡೀನಿ. ಮಾವಿನ ಹಣ್ಣು ಹುಳಿ ಇತ್ತಂದ್ರೆ ಸ್ವಲ್ಪ ಸಕ್ರೆನ ನೀವು ಹೆಚ್ಚಿಗೆ ಸೇರಿಸ್ಕೋಬೋದು. ಸಕ್ರೆ ಬ್ಯಾಡ್ ಅಂದರೆ ಜೇನುತುಪ್ಪನೂ ಸೇರಿಸ್ಕೋಬೋದು. ಈಗ ಇದನ್ನು ಸಣ್ಣಗೆ ರುಬ್ಕೊಂಬರೋಣಂತ ಮಿಕ್ಸಿ ಜಾರ್ ಒಳಗೆ. ನೋಡ್ರಿ ಇಲ್ಲಿ ಮಿಕ್ಸಿ ಜಾರ್ ಒಳಗೆ ಸಣ್ಣಗೆ ರುಬ್ಕೊಂಡು ಬಂದಿಂದ ಇದು ಹಿಂಗೆ ಕಾಣತ್ತದ. ಪರ್ಫೆಕ್ಟ್ ಟೆಕ್ಸ್ಚರ್ ಬಂದದ. ನಮ್ದೇನು ಮೆಜರ್ಮೆಂಟ್ ಅದಲ್ಲ ಅದು ಭಾಳ ಕರೆಕ್ಟಾಗದ. ನೋಡ್ರಿ ಇಲ್ಲಿ ಮಸ್ತ್ ಕ್ರೀಮಿ ಟೆಕ್ಸ್ಚರ್, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಒಳಗೆ ಅದ ನೋಡ್ಬಹುದು ನೀವು ಇಲ್ಲಿ. ಭಾರಿ ಮಸ್ತಾಗಿ ಕ್ರೀಮಿ ಟೆಕ್ಸ್ಚರ್ ಬಂದದ. ಕುಲ್ಫಿ ಮಸ್ತ್ ಟೇಸ್ಟ್ ಆಗ್ತದೆ. ಸೊ ಈ ಮಿಕ್ಸ್ಚರ್ನ ನಾವು ಗೋಟ ತೆಗೆದು ಇಟ್ಕೊಂಡಿದ್ದೀವಲ್ಲ, ಮಾವಿನ ಹಣ್ಣು ಏನಿತ್ತಲ್ಲ ಆ ಮಾವಿನ ಹಣ್ಣೊಳಗೆ ಗೋಟ ಬದಲಿ ಈ ಸ್ಟಫಿಂಗ್ನ ನಾವೀಗ ಫಿಲ್ ಮಾಡಬೇಕು.
ಸೊ ನೋಡ್ರಿ ಇಲ್ಲಿ ಮಾವಿನ ಹಣ್ಣು ಏನಿತ್ತಲ್ಲ ಅದನ್ನು ಹಿಂಗೆ ಕರೆಕ್ಟಾಗಿ ಒಂದು ಬೌಲ್ ಒಳಗೆ ಎರಡು ನೀಟಾಗಿ ಕೂತ್ಕೊಳ್ಳೋ ಹಂಗೆ ಹಿಂಗೆ ಒಂದು ದೊಡ್ಡ ಬೌಲ್ ಒಳಗೆ ಇಟ್ಕೊಂಡೀನಿ. ಈಗ ನಾವೇನು ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ವಲ್ಲ ಕುಲ್ಫಿ ಮಿಕ್ಸ್ಚರ್, ಅದನ್ನು ಪೂರ್ತಿ ಇದ್ರೊಳಗೆ ನಾನು ಸ್ಟಫ್ ಮಾಡಾಕ್ತೀನಿ. ಸೊ 2 ಮಾವಿನ ಹಣ್ಣಿಗೆ ನಾವು ಮಾಡ್ಕೊಂಡಿದ್ದು 2 ಮಾವಿನ ಹಣ್ಣಿಂದ ಪಲ್ಪ್ ತೆಗೆದೇನು ಮಾಡ್ಕೊಂಡಿದ್ವಲ್ಲ ಕುಲ್ಫಿ ಮಿಕ್ಸ್ಚರ್, ಅದು 2 ಮಾವಿನ ಹಣ್ಣಿಗೂ ಕರೆಕ್ಟಾಗಿ ಸರಿ ಹೋಯ್ತು. ಸೊ ಜಸ್ಟ್ ಒಂದು ಚಾಕುದ್ಲೆ ನಾ ಹಿಂಗೆ ತಿರುವಾಕತ್ತೀನಿ ಒಳಗೆ, ಯಾಕಂದ್ರೆ ಅದು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಲಿ ಅಂಥೇಳಿ, ಯಾಕಂದ್ರೆ ಟ್ಯಾಪ್ ಮಾಡೋಕ್ಕೆ ಬರಲ್ಲ ಇದನ್ನು. ಸೊ ಹಿಂಗೆ ಮಾಡಿಕೊಂಡು ಈಗ ನೋಡ್ರಿ ಮೇಲೆ ಪೋರ್ಷನ್ ಏನು ತೆಗೆದಿಟ್ಕೊಂಡಿದ್ವಲ್ಲ ಕಟ್ ಮಾಡಿ ಅದನ್ನು ವಾಪಸ್ ಇದ್ರ ಮೇಲೆ ಇಟ್ಟು ಈಗ ಇದನ್ನು ನಾವು ಡೀಪ್ ಫ್ರೀಝರ್ ಒಳಗೆ 7ರಿಂದ 8 ಗಂಟೆಗಳ ಕಾಲ ಇಡಬೇಕಾಗ್ತದೆ. ಸೊ ಕಂಪ್ಲೀಟ್ ಇದು ಐಸ್ ಕ್ರೀಮ್ ಸೆಟ್ ಆಗೋ ಮಟ್ಟ ನಾವು ಫ್ರೀಝರ್ ಒಳಗೆ ಇಡಬೇಕಾಗ್ತದೆ. ಸೊ ನೋಡ್ಬೋದು ಈಗ 8 ತಾಸು ನಾವು ಫ್ರೀಝರ್ ಒಳಗೆ ಇಟ್ಟ ಮೇಲೆ ಹೆಂಗಿರ್ತದೆ ಕುಲ್ಫಿ ಅಂಥೇಳಿ ನಿಮ್ಗೆ ತೋರ್ಸಾಕತ್ತೀನಿ. ನೋಡಿರಿ ಒಂದು 8ರಿಂದ 9 ತಾಸು ಆಲ್ಮೋಸ್ಟ್ ನಾನು ಇದನ್ನು ಕುಲ್ಫಿನ ಫ್ರೀಝರ್ ಒಳಗೆ ಇಟ್ಟಿದ್ದೆ. ಸೊ ನೋಡ್ಬೋದು ಈ ಮ್ಯಾಂಗೋಸ್ ಪೂರ್ತಿ ಮಸ್ತಾಗೆ ಎಷ್ಟು ಚಂದ ಫ್ರೀಸ್ ಆಗ್ಯಾವ ಅಂಥೇಳಿ, ಒಳಗಡೆ ಕುಲ್ಫಿನೂ ಸಹಿತ ಮಸ್ತಾಗೆ ರೆಡಿ ಆಗಿತ್ತು. ಈಗ ಇದನ್ನೇನು ಮಾಡಬೇಕಂದ್ರೆ ಮ್ಯಾಲಿನ ಪೋರ್ಷನ್ ಮತ್ತು ತೆಗಿಬೇಕು. ಆಮೇಲೆ ಒಂದು ಚಾಕು ಸಹಾಯದಿಂದ ನಾವೇನು ಮಾಡಬೇಕು, ಮ್ಯಾಲಿನ ಸಿಪ್ಪಿನೆಲ್ಲ ಚೆಂದಾಗಿ ನೀಟಾಗಿ ತಕ್ಕೋಬೇಕು. ತಕ್ಕೊಂಡು 2 ಮಾವಿನ ಹಣ್ಣಿಂದ ಸಿಪ್ಪಿನ ತೆಗೆದಾದ್ಮೇಲೆ ನೋಡ್ರಿ ಇಷ್ಟು ಚಂದ ಇದು ಕಾಣಿಸ್ತೈತಿ. ಈಗ ಇದನ್ನು ನಾವು ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಳ್ಳೋಣಂತ. ನೀವು ನೋಡ್ಬೋದು ಎಷ್ಟು ಮಸ್ತಾಗಿ ಸ್ಟಫ್ಡ್ ಕುಲ್ಫಿ ರೆಡಿ ಆಗದಂಥೇಳಿ. ಸೈಡೆಲ್ಲ ಮ್ಯಾಂಗೋ ಪಲ್ಪ್ ಸಿಗ್ತದೆ, ಒಳಗಡೆ ಮಸ್ತಾಗಿ ಕುಲ್ಫಿ ಟೇಸ್ಟ್ ತಿನ್ನಾಕತ್ತಾಗ ಮಾತ್ರ ಭಾಳ ಖುಷಿ ಅನ್ನಿಸ್ತು. ಸ್ಪೆಷಲಿ ಅದು ಮನೆ ಒಳಗೆ ನಾವು ಹಿಂಗೆ ಕುಲ್ಫಿ ಮಾಡ್ಕೊಂಡು ತಿಂದಾಗ ಅದು ಇಷ್ಟು ಈಸಿ ವೇನಾಗ ಮಾಡೋದಿರ್ತೈತಿ ಕುಲ್ಫಿ. ಅದನ್ನು ಎಷ್ಟೋ ದುಡ್ಡು ಕೊಟ್ಟು ನಾವು ಹೊರಗಡೆ ತೊಗೊಂಬರ್ತೀವಿ. ಇದನ್ನು ಹಿಂಗೆ ಇಷ್ಟು ಈಸಿಯೆಸ್ಟ್ ಮೆಥಡ್ನಾಗ ಮನ್ಯಾಗ ಮಾಡ್ಕೊಂಡು ತಿಂದಾಗ ಅದ್ರ ಖುಷಿನೇ ಬೇರೆ ಅಲ್ರಿ. ಸೊ ನೋಡಬಹುದು ಎಷ್ಟು ಮಸ್ತ್ ಕುಲ್ಫಿ ರೆಡಿ ಆಗದ ಅಂತ ಹೇಳಿ ನಿಮ್ಗೆ ಕಾಣಿಸಾತದ. ಸೈಡೆಲ್ಲ ಮ್ಯಾಂಗೋ ಪಲ್ಪು, ಒಳಗಡೆ ಆ ಕುಲ್ಫಿ ಮಿಕ್ಸ್ಚರ್ ಭಾರಿ ಟೇಸ್ಟ್ ಇತ್ತು ಮಾತ್ರ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಹಂಗೆ ಪ್ಲೀಸ್ ಬೆಲ್ ಬಟನ್ನು ಸಹಿತ ಕ್ಲಿಕ್ ಮಾಡಿರಿ. ಮುಂದಿನ ವಿಡಿಯೋನ ನೀವು ಫಸ್ಟ್ ನೋಡಬಹುದು. ಸಿಗೋಣಂತ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.